ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ದೊಡ್ಡ 4-5 ಪುಟಗಳ ಪತ್ರ ಬರೆದು ಅವರ ಮಹಾನ್ ಸಾಧನೆ ಅಂತೇಳಿ ಹೇಳ್ಕೊಳ್ಳಕ್ಕೆ ಹೋಗಿ ನಗೆಪಾಟ್ಲಿಗೆ ಈಡಾಗಿದ್ದಾರೆ. ಈ ರಾಷ್ಟ್ರದ ದುರಂತ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತಕ್ಕಂಥವ್ರು ಸಹ ಶಿಕ್ಷಣ ಸಚಿವರಾದರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಯಾವುದಾದ್ರೂ ಸರ್ಕಾರ ನೀಡಿದ್ದೇ ಇದ್ದರೆ ಅದು ನರೇಂದ್ರ ಮೋದಿಯ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಶಿಕ್ಷಣ ಸಚಿವರಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಭ್ರಷ್ಟಾಚಾರದ ಲೇಪ ಇದಕ್ಕೆ ಅಂಟ್ಕೊಳ್ತು. ನೇಮಕಾತಿಯಲ್ಲೂ ಸಹ ಅಗ್ರಗಣ್ಯ ವಿಶ್ವವಿದ್ಯಾನಿಗಳಿತ್ತು. ಎಲ್ಲದರಲ್ಲೂ ಸಹ ನಾಗ್ಪುರ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ, ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ನೇಮಕ ಮಾಡಿ ಸಂಪೂರ್ಣವಾಗಿ ಅದರ ಒಂದು ಖ್ಯಾತಿ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರ ಸಾಮರ್ಥ್ಯ ಇರ್ಬೋದು, ಅದರ ಒಂದು ಶ್ರೇಷ್ಠತೆ ಎಲ್ಲವೂ ಸಹ ಕುಸಿದು ಬಿದ್ದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಯವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಒಂದು ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನು ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ದೊಡ್ಡ 4-5 ಪುಟಗಳ ಪತ್ರ ಬರೆದು ಅವರ ಮಹಾನ್ ಸಾಧನೆ ಅಂತೇಳಿ ಹೇಳ್ಕೊಳ್ಳಕ್ಕೆ ಹೋಗಿ ನಗೆಪಾಟ್ಲಿಗೆ ಈಡಾಗಿದ್ದಾರೆ. ಈ ರಾಷ್ಟ್ರದ ದುರಂತ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತಕ್ಕಂಥವ್ರು ಸಹ ಶಿಕ್ಷಣ ಸಚಿವರಾದರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಯಾವುದಾದ್ರೂ ಸರ್ಕಾರ ನೀಡಿದ್ದೇ ಇದ್ದರೆ ಅದು ನರೇಂದ್ರ ಮೋದಿಯ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಶಿಕ್ಷಣ ಸಚಿವರಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಭ್ರಷ್ಟಾಚಾರದ ಲೇಪ ಇದಕ್ಕೆ ಅಂಟ್ಕೊಳ್ತು. ನೇಮಕಾತಿಯಲ್ಲೂ ಸಹ ಅಗ್ರಗಣ್ಯ ವಿಶ್ವವಿದ್ಯಾನಿಗಳಿತ್ತು. ಎಲ್ಲದರಲ್ಲೂ ಸಹ ನಾಗ್ಪುರ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ, ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ನೇಮಕ ಮಾಡಿ ಸಂಪೂರ್ಣವಾಗಿ ಅದರ ಒಂದು ಖ್ಯಾತಿ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರ ಸಾಮರ್ಥ್ಯ ಇರ್ಬೋದು, ಅದರ ಒಂದು ಶ್ರೇಷ್ಠತೆ ಎಲ್ಲವೂ ಸಹ ಕುಸಿದು ಬಿದ್ದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಯವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಒಂದು ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನು ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು.